ಸ್ಯಾಂಡಲ್ವುಡ್ನಲ್ಲೂ ಶುರುವಾಯಿತು ನೆಪೋಟಿಸಂ ಎಂದವರಿಗೆ ಕಿಚ್ಚ ಸುದೀಪ್ ಖಡಕ್ ಮಾತನಾಡಿದ್ದಾರೆ. ನೆಪೋಟಿಸಂ ಮಾತು ದೊಡ್ಡಮನೆ ಎಳತಂದ್ರ ಸುದೀಪ್ ಹಾಗಾದರೆ ಶಿವಣ್ಣನಿಗೂ ಖಡಕ್ ಕೌಂಟರ್ ಕೊಟ್ರ ಕಿಚ್ಚ ಸುದೀಪ್ ಹಾಗಾದರೆ ಸಂಚಿತ್ ಎಂಟ್ರಿ ನೆಪೋಟಿಸಂ ಎಂದವರಿಗೆ ಇದೀಗ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಮ್ಯಾಂಗೋ ಪಚ್ಚ ಮೂಲಕ ಸಂಚಿತ್ ಎಂಟ್ರಿ ಆಗಿರುತ್ತೆ. ಸೊ ಅದಕ್ಕೆ ದೊಡ್ಡಮನೆಯನ್ನು ಕೂಡ ಎಳತಂದ್ರ ಸುದೀಪ್ ಹಾಗಾದರೆ ಶಿವಣ್ಣನಿಗೂ ಕೂಡ ಖಡಕ್ ಕೌಂಟರ್ ಕೊಟ್ರ ಕಿಚ್ಚ ಸುದೀಪ್ ಹಾಗಾದರೆ ಸಂಚಿತ್ ಎಂಟ್ರಿ ನೆಪೋಟಿಸಂ ಎಂದವರಿಗೆ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಮ್ಯಾಂಗೋ ಪಚ್ಚ ಮೂಲಕ ಸ್ಯಾಂಡಲ್ವುಡ್ಗೆ ಸಂಚಿತ್ ಎಂಟ್ರಿ. ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಪಚ್ಚ ಮೂಲಕ ಮ್ಯಾಂಗೋ ಪಚ್ಚ ಸಿನಿಮಾ ಮೂಲಕ ಎಂಟ್ರಿ ಆಗಿದ್ದಾರೆ. ದೊಡ್ಡ ಮನೆಯಿಂದ ಇದು ಆರಂಭ ಆಯ್ತಲ್ಲ, ಶಿವಣ್ಣನಿಗೆ ಪ್ರಶ್ನೆ ಕೇಳಿದ್ರ, ಅವರಿಗೆ ಯಾಕೆ ಕೇಳಿಲ್ಲ, ಕೇಳೋದಾದ್ರೆ ಪ್ರತಿಯೊಬ್ಬರಿಗೂ ಪ್ರಶ್ನಿಸಿ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ ಯಾರಪ್ಪ ಮನೆಯ ಜಾಗವೂ ಅಲ್ಲ, ಶಿವಣ್ಣ ಅಪ್ಪುಗೆ ಜನ ಬೆಂಬಲ ಸಿಕ್ಕಿದ್ದು ಪ್ರತಿಭೆಯಿಂದ, ಪ್ರತಿಭೆ ಇದ್ರೆ ಬೆಳೀತಾರೆ, ನೆಪೋಟಿಸಂ ನಿಂದಲ್ಲ ಅಂತ ಹೇಳ್ಬಿಟ್ಟು ಕಿಚ್ಚ ರಿಯಾಕ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ನೆಪೋಟಿಸಂ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಚಿತ್ ಎಂಟ್ರಿ ನೆಪೋಟಿಸಂ ಎಂದವರಿಗೆ ಖಡಕ್ ಉತ್ತರವನ್ನ ಕೊಟ್ಟಿರುವಂತಹ ಕಿಚ್ಚ ಸುದೀಪ್, ಇದನ್ನು ಕೇಳೋದಾದ್ರೆ ಶಿವರಾಜ್ ಕುಮಾರ್ ಗೌಡ್ಗೂ ಕೇಳಬೇಕು, ಅಂಬಾನಿಗೂ ಕೇಳಬೇಕು, ನಿಮ್ಮ ಮಕ್ಕಳ ಆಸ್ತಿ ಎಲ್ಲ ಮಕ್ಕಳಿಗೆ ಹೋಗುತ್ತಲ್ಲ, ಬೇರೆಯವ್ರಿಗೆ ಬರ್ಕೊಡಿ ಅನ್ಬೇಕು, ಹೀಗಂತ ಕಿಚ್ಚ ಸುದೀಪ್ ಟಾಂಗ್ ಕೊಟ್ಟಿರುವಂಥದ್ದು. ಈ ಪ್ರಶ್ನೆ ಸಿಎಂ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡ್ತೀವಿ ಮತ್ತೆ ಅವರು ಈಗ ನೋಡೋಣ, ಅದಾದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಶಿವರಾಜ್ ಕುಮಾರ್ ಅವರಿಗೆ ನೀವು ಕೇಳಿಲ್ಲ? ಯು ನೋ ವಾಟ್ ಐ ಮೀನ್? ನೆಪೋಟಿಸಂ ಅಂತ ಇದ್ದಿದ್ರೆ ರಾಜ್ಕುಮಾರ್ ಮಕ್ಕಳನ್ನು ಕೇಳಬೇಕಿತ್ತಲ್ಲ. ಬರೋ ವಿಚಾರ ಅಲ್ಲ, ಅಮ್ಮನೆಯವ್ರಿಗೂ ಕೇಳಬೇಕು. ಇದೇನಿದು ನಿಮ್ಮ ಮಕ್ಕಳಾಗಿದ್ದಕ್ಕೆ ನಿಮ್ಮ ಆಸ್ತಿ ಎಲ್ಲ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರು ಕೇಳಬೇಕು. ಇದು ತಪ್ಪು. ಬಾಂಬೆಗೆ ಯಾವುದೋ ಒಂದು ವರ್ಡ್ ಹುಡ್ಕೋದ ತಕ್ಷಣ ಕರ್ನಾಟಕ ನಿಂತುಕೊಳ್ಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಕೈಯಿಂದಲೂ ಅಕಸ್ಮಾತ್ ಕುಟುಂಬದವರಿಗೆ ಅಯೋಗ್ಯತೆ, ಅರ್ಹತೆ, ಕಲೆಯನ್ನು ಒಂದು ಅಕಸ್ಮಾತ್ ಕನ್ನಡ ಜನ ಅವ್ರನ್ನ ಇಷ್ಟಪಟ್ಟರೆ ಇದು ಯಾರಕ್ಕೂ ಜಾಗ ಬೇಕಾರಾಗ್ಬೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲೆ ನಡೆದು ಅವರು ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತಗೊಂಡು ಎಷ್ಟು ಜನ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇದ್ದರೆ ಇರ್ಬೋದು ಅಪ್ಪು ಅವರು, ಅದ್ಭುತವಾದಂಥ ಪ್ರತಿಭೆ, ನೆಪೋಟಿಸಂ ಅಂತ ಅವ್ರಿಗೆ ಅನ್ಕೊಡುದು, ಅವರಿಂದ ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯಾಗಿ ಒಂದು ಆಸ್ತಿ ಇದ್ದಾರೆ, ನನ್ನ ಆಸ್ತಿ ನನ್ನ ತಂದೆ ಇದ್ದಾರೆ, ಇವರಿಗೆ ಒಂದು ಭಾವ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕಂದಲ್ಲಿ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವರಿಗೆ ನಟನೆ ಬಗ್ಗೆ ಸ್ಫೂರ್ತಿಸೇ ಬಂದಿದ್ದಾರೆ ಅಷ್ಟೇ. ಸೊ ನೆಪೋಟಿಸಂ ಅನ್ನುವಂತಹ ಒಂದು ಪ್ರಶ್ನೆನ ಸಂಚಿತ್ ಅವರಿಗೆ ಕೇಳಿದಂತಹ ಸಂದರ್ಭದಲ್ಲಿ, ಅಂದರೆ ಎಲ್ಲ ಕಲೆ ಇರುತ್ತೆ, ಪ್ರತಿಭೆ ಇರುತ್ತೆ, ಆದರೂ ಕೂಡ ಒಂದು ವಿಚಾರ ಚರ್ಚೆ ಆಗುತ್ತೆ. ಅವರ ಅಣ್ಣನ ಮಗ, ಅಕ್ಕನ ಮಗ, ಮಗಳು, ತಂದೆ, ಮಗ ಬರ್ತಾರೆ. ಸೊ ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಆ ಸಿನಿಮಾ ರಂಗದ ವಲಯದಲ್ಲೂ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲೂ ಆಗುತ್ತೆ. ಆ ರೀತಿಯಾಗಿ ಬಂದಂತಹ ಸಂದರ್ಭದಲ್ಲಿ ಆ ಜೆನ್ಯೂನ್ ಕಲಾವಿದ ಪಕ್ಕಾ ಎಲ್ಲವನ್ನು ಕೂಡ 100% ಆಗಿ ಪಕ್ಕಾ ಇರ್ತಾರೆ, ಆದರೂ ಕೂಡ ಈ ರೀತಿಯಾಗಿ ನೆಪೋಟಿಸಂ ಮುಖೇನ ಬಂದರು ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ತಾರಲ್ವಾ. ಸೊ ಆ ಸಂದರ್ಭದಲ್ಲಿ ಎಷ್ಟು ಹರ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಸಂಚಿ ಅವರಿಗೆ ಕೇಳಿದಂತಹ ಸಂದರ್ಭದಲ್ಲಿ ಅವರು ನಾನು ಇದನ್ನು ಪಾಸಿಟಿವ್ ಆಗೇ ತಗೋತೀನಿ, ಅದರಿಂದ ನಾನು ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಪಚ್ಚ ಸಿನಿಮಾದ ನಾಯಕ ಉತ್ತರವನ್ನು ಕೊಡ್ತಾರೆ. ಬಟ್ ಅದಾದ ನಂತರ
ಅದು ನನಗೆ ನೆಗೆಟಿವ್ ಅಂತ ಅನಿಸೋದಿಲ್ಲ, ಅದರಿಂದ ನಾನು ಎಸ್ಕೇಪ್ ಆಗೋದಕ್ಕೂ ಕೂಡ ಆಗೋದಿಲ್ಲ, ನನಗೆ ಹೆಮ್ಮೆ ಇದೆ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ. ಬಟ್ ಅದನ್ನು ಮುಂದುವರಿಸಿದಂಥ ಕಿಚ್ಚ ನೆಪೋಟಿಸಮ್ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲೊಬ್ಬರಿಗೆ ಕೇಳೋದಲ್ಲ, ದೊಡ್ಡ ಮನೆಯವ್ರಿಗೂ ಮಾಡ್ಬೋದಲ್ವಾ? ಶಿವರಾಜ್ ಕುಮಾರ್ ಕೇಳಬೇಕಿದ್ದನ್ನು, ಹಾಗಾದರೆ ಅಂಬಾನಿಯವ್ರಿಗೆ ಕೇಳಬೇಕು. ನಿಮ್ಮ ಆಸ್ತಿ ಎಲ್ಲ ಹಾಗಿದ್ರೆ ಮಕ್ಕಳಿಗೆ ಹೋಗುತ್ತಲ್ಲ, ಬೇರೆಯವ್ರಿಗೆ ಬರೆದ್ಬಿಡಿ ಅನ್ಬೇಕು. ಸೊ ಹೀಗೆ ಅವ್ರು ಯಾವುದೇ ವಿಚಾರವಾಗಿಯೂ ಕೂಡ ಒಂದು ಸ್ವಲ್ಪ ತಮಾಷೆ ಇದ್ದೇ ಇರುತ್ತೆ ಕಿಚ್ಚ ಸುದೀಪ್ ಅವರು ಆನ್ಸರ್ ಮಾಡುವಂಥ ಒಂದು ರೀತಿಲಿ. ಸೊ ಅದನ್ನೇ ಮುಂದುವರಿಸ್ತಾ ಹೇಳಿದ್ರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದು ನೆಪೋಟಿಸಮ್ ಪ್ರಶ್ನೆ ಬರೋದಿಲ್ಲ, ಅದು ಇಲ್ಲ ಅಂತ ಹೇಳಿಬಿಟ್ಟು ಉತ್ತರವನ್ನು ಕೊಟ್ಟಿದ್ದಾರೆ. ಲೊಕೇಶನ್ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ನೋಡ್ತಾ ಇರ್ಬೋದು, ಕಿಚ್ಚ ಸುದೀಪ್ ಅವರು ಯಾವುದೇ ವಿಚಾರವನ್ನು ಕೂಡ ಅಷ್ಟು ಈಸಿಯಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನೆಪೋಟಿಸಮ್ ಅನ್ನುವಂಥದ್ದು ಮುಂಬೈದನ್ನ ಇಲ್ಲಿಗೆ ತಂದು ಕೇಳಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಬಟ್ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ, ಏನಪ್ಪ ಹೀರೋ ಮಕ್ಕಳು, ಅವರ ಅಕ್ಕನ ಮಕ್ಕಳು, ತಮ್ಮನ ಮಕ್ಕಳು ಅವರೇ ಬಂದರೆ ಇಂಡಸ್ಟ್ರಿಗೆ, ಈಗ ಇಲ್ಲಿ ಅಂತ ಅಲ್ಲ, ರಾಜಕೀಯ ವಲಯದಲ್ಲೂ ಕೂಡ ಇದು ಕೇಳಿಬರುತ್ತೆ, ಕುಟುಂಬ ರಾಜಕಾರಣ ಅನ್ನುವಂಥದ್ದು. ಸೊ ಸಿನಿಮಾದಲ್ಲೂ ಕೂಡ ಅದು ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆನ ಸಂಚಿತ್ ಅವರಿಗೆ ಕೇಳಿದಂತಹ ಸಂದರ್ಭದಲ್ಲಿ ಅವರು ನನಗೆ ಇದರಿಂದ ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಅದನ್ನು ಮುಂದುವರಿಸ್ತಾ ಹೋದ್ರು. ಹಾಗಿದ್ರೆ ದೊಡ್ಡ ಮನೆ ಕುಟುಂಬಕ್ಕೂ ಈ ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳ್ಬಿಟ್ಟು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ, ನಿಮಗೆ ಏನು ಅನ್ಸುತ್ತೆ ರವಿ? ಎಸ್ ರೋಜಾ, ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಅವರ ಸಿನಿಮಾ ಮ್ಯಾಂಗೋ ಪಚ್ಚ ಸಿನಿಮಾ ರಿಲೀಸ್ ಆಗಿದೆ. ಆಲ್ರೆಡಿ ಜನಗಳು ಸ್ವೀಕಾರ ಮಾಡ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನೋಡುವಂಥದ್ದಾದರೆ ಸೊ ನೆಪೋಟಿಸಮ್ ಅನ್ನುವಂಥದ್ದು ಆವಾಗವಾಗ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ನಾವು ಒಂದು ಕಡೆ ಸುದೀಪ್ ಅವರು ಒಂದು ಹೇಳಿರುವಂತಹ ಮಾತುಗಳನ್ನು ಕೇಳ್ತಾ ಇದ್ದಾಗ ನೆಪೋಟಿಸಮ್ ಅನ್ನುವಂಥದ್ದು ದೊಡ್ಡ ಮನೆ ಅಂತ ವಿಚಾರವನ್ನು ಎಲ್ಲೊಂದು ಕಡೆ ಟಾಂಗ್ ಕೊಟ್ರ ಅನ್ನೋ ಒಂದು ವಿಚಾರವನ್ನು ನಾವು ನೋಡಬೇಕಾದ್ರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಂದರೆ ದೊಡ್ಡ ಮನೆ ಕುಟುಂಬ ಇರ್ಬೋದು, ಅಲ್ಲಿ ಬಂದಂಥ ಶಿವಣ್ಣ ಇರಬಹುದು, ಅಪ್ಪು ಇರಬಹುದು, ರಾಘಣ್ಣ ಇರ್ಬೋದು, ತದನಂತರದಲ್ಲಿ ವಿನಯ್ ರಾಜ್ಕುಮಾರ್, ಯುವರಾಜ್ ಕುಮಾರ್, ಈ ಕಡೆ ರಾಮ್ಕುಮಾರ್ ಮಕ್ಕಳಾದಂತಹ ಧಿರೇನ್ ರಾಮ್ಕುಮಾರ್. ಸೊ ಏನವರು ಏನು ಕುಟುಂಬದಿಂದ ಬಂದಂಥವ್ರು ಕೂಡ ಇಲ್ಲಿ ಗಮನಕ್ಕೆ ಬರ್ತಾ ಇರುವಂಥದ್ದನ್ನು ನೋಡ್ತಾ ಬಟ್ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವನ್ನು ಸುದೀಪ್ ಅವರು ಕೂಡ ಕೆಲವೊಂದಿಷ್ಟು ಹೇಳಿದ್ದಾರೆ. ಈ ಟ್ಯಾಲೆಂಟ್ ಅನ್ನುವಂಥ ಒಂದು ವಿಚಾರ, ಎಷ್ಟೇ ನಾವು ಬ್ಯಾಕ್ಗ್ರೌಂಡಲ್ಲಿ ನಮ್ಮ ದೊಡ್ಡ ಕಲಾವಿದರು ಇದ್ದರೂ ಕೂಡ ಜನಗಳು ಕೂಡ ಅದನ್ನು ನೋಡೋದಿಲ್ಲ, ಬಟ್ ಎಲ್ಲ ಒಂದು ಕಡೆ ಅವರ ಪ್ರತಿಭೆಯನ್ನು ನೋಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಇಲ್ಲಿ ಗಮನದಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಇನ್ನೊಂದು ಕೂಡ ಲಾಸ್ಟ್ ಟೈಮ್ ಕೆಲವೊಂದಿಷ್ಟು ವೇದಿಕೆಗಳಲ್ಲಿ ರಾಜ್ ಬಿ ಶೆಟ್ಟಿ ಕೂಡ ಒಂದಿಷ್ಟು ಮಾತುಗಳನ್ನು ಆಡಿದ್ರು. ಬಡವರ ಮಕ್ಕಳು ವಿಚಾರ ಅಂತ ಬಂದಾಗ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಆಡಿದರು. ಅಲ್ಲಿ ರಾಜ್ ಬಿ ಶೆಟ್ಟಿ ಅವರು, ಅಲ್ಲಿ ಶಿವಣ್ಣ ಕೂಡ ಇರ್ತಾರೆ, ಉಪೇಂದ್ರ ಕೂಡ ಇರ್ತಾರೆ. ಆ ಒಂದು ವಿಚಾರದಲ್ಲಿ ಕೂಡ ಎಲ್ಲೊಂದು ಕಡೆ ಡಾಲಿ ಧನಂಜಯ್ ಮತ್ತು ರಾಜ್ ಬಿ ಶೆಟ್ಟಿ ಬಗ್ಗೆ ಕೆಲವೊಂದಿಷ್ಟು ಗೊಂದಲ ಕೂಡ ಮೂಡಿದ್ವು. ಬಟ್ ಎಲ್ಲೊಂದು ಕಡೆ ಟ್ಯಾಲೆಂಟ್ ಇರುವಂಥವ್ರು ಕೂಡ ಬೆಳೆಯೋಕ್ಕೆ ಸಾಧ್ಯ ಅನ್ನೋ ಒಂದು ನಿಟ್ಟಲ್ಲಿ ಕೂಡ ಕೆಲವೊಂದಿಷ್ಟು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹರಿದಾಡೋದು. ಬಟ್ ಎಲ್ಲ ಒಂದು ಕಡೆ ಕಿಚ್ಚ ಸುದೀಪ್ ಅವರ ಈ ಮಾತೇನು ಅನ್ನುವಂಥದ್ದಿದೆ, ನೆಪೋಟಿಸಮ್ ಅನ್ನುವಂಥ ಒಂದು ಮಾತಿರ್ಬೋದು. ಯಾಕಂತಂದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ ನೆಪೋಟಿಸಮ್ ಅನ್ನುವಂಥದ್ದು ಈಗಲ್ಲ, ಪ್ರತಿಯೊಂದು ಕೂಡ ಈಗ ನಾವು ಬೇರೆ ಬೇರೆ ಚಿತ್ರರಂಗದಲ್ಲಿ ನೋಡುವಂಥದ್ದಾದರೆ, ಯಾಕಂದರೆ ತೆಲುಗು ಇಂಡಸ್ಟ್ರಿ ಇರ್ಬೋದು, ತಮಿಳು ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ನೋಡ್ತಾ ಇದ್ದೀವಿ. ಬಟ್ ಅವರೇ ಆದಂತಹ ಒಂದು ಕುಟುಂಬದ ಸದಸ್ಯರನ್ನೆಲ್ಲ ಚಿತ್ರರಂಗದಲ್ಲಿ ಸಕ್ರಿಯಗೊಳಿಸುವಂಥದ್ದಿರ್ಬೋದು, ಅದೆಲ್ಲ ನಡೀತಾನೆ ಇರ್ತದೆ. ಬಟ್ ಎಲ್ಲೋ ಒಂದು ಕಡೆ ಯಾರು ಟ್ಯಾಲೆಂಟ್ ಇರ್ತದೆ ಅವ್ರು ಮಾತ್ರ ನೆಲೆಯೂರೋಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇದೆ. ಬಟ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಶಿವಣ್ಣನವರಿಗೆ, ಯಾಕಂದರೆ ಶಿವಣ್ಣ ನೀವೇನಾದರೂ ಕೇಳಿದ್ದೀರಾ, ಯಾಕಂದರೆ ಅವ್ರ ಕುಟುಂಬದಿಂದ ಕಲಾವಿದರು ಬಂದಾಗ ಅವ್ರನ್ನೇನಾದರೂ ಪ್ರಶ್ನೆಯನ್ನು ಮಾಡಿದ್ದೀರಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ಶಿವಣ್ಣ ಮತ್ತು ಕಿಚ್ಚ ಸುದೀಪ್ ಅವರ ಒಂದು ಫ್ಯಾನ್ಸ್ಗಳ ಮಧ್ಯೆ ಎಲ್ಲ ಒಂದು ಕಡೆ ಈ ಗೊಂದಲ ಕೂಡ ಮೂಡಬಹುದು ಅನ್ನೋ ಒಂದು ಪ್ರಶ್ನೆ ಅಂತೂ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ರೋಜಾ. ರೈಟ್. ಥ್ಯಾಂಕ್ ಯು ರವಿ, ತಮ್ಮ ಅಪ್ಡೇಟ್ಸ್ಗಾಗಿ.